ಅಣ್ಣ ಎಲ್ಲರೂ ಹಂಗೆ ಕೊಡಾಕತ್ತಾರ. ಅದು ರನ್ನಿಂಗ್ ರೇಸಲ್ಲೇ ಕುಯ್ಯ. ಅಷ್ಟ್ರೊಳಗೆ ಯಾರು ಮೊದಲು ಬರ್ತಾರಲ್ಲ ಅವ್ರೊಬ್ಬರಿಗೆ ಪ್ರೈಸ್ ಸಿಗ್ತೈತಿ. ಅಷ್ಟೆಲ್ಲ ಮಂದಿ ಒಳಗೆ ಒಬ್ಬರಿಗೆ ಪ್ರೈಸ್ ಸಿಗ್ತೈತಿ ಅಂದ್ರೆ ಮತ್ತು ಅವರೆಲ್ಲ ಯಾಕೆ ಕೊಡಾಕತ್ತಾರ? ಏನಯ್ ಹೊಡೆದ್ರೆ ಮಾಡೋಲ್ಲೇ ಚೇಂಜ್ ಮಾಡ್ತೀನಿ ಮಗನೇ. ಇರ್ಬೇಕಷ್ಟೇ, ಇಲ್ಲಾಂದ್ರೆ ಭಯಾನ 64 ಹಲ್ ತೆಗಿತೀನಿ. ಏ ನಮ್ಮ ಅಣ್ಣಗೆ ಹೊಡಿತಿ? ಅದು ಹೋಗ್ಲಿ ಬಿಡು, ಬಾಯಿ ಒಳಗೆ 32 ಹಲ್ ಇರ್ತಾವೆ, 64 ಹೆಂಗೆ ತೆಗಿತೀನಿ? ನನಗೆ ಗೊತ್ತಿತ್ತು ನೀನು ನಡುವು ಬರ್ತೀಯ ಅಂತೇಳಿ, ನಿನ್ನ ಹಿಡ್ಕೊಂಡು ಹೇಳಿನಿ. ನೀನು ನೋಡಿದ್ರೆ ಭಾಳ ಸಿಟ್ಟು ಬರತೈತ್ಯೋ. ನೀನು ನೋಡಿದ್ರೆ ಚಪ್ಪಲಿ ಹರಿ ತನಕ ಹೊಡಿಬೇಕು ಅನ್ಸತೈತಿ ನನಗೆ. ನೀನು ಚಪ್ಪಲಿ ಹರಿ ತನಕ ಹೊಡೆದ್ರೆ ಸಮಾಧಾನ ಆಗ್ತೈತಿಲ್ಲ ನಿನಗೆ? ಇಲ್ಲ. ಯಾಕೆ? ಚಪ್ಪಲಿ ಯಾಕೆ ಹರಿತು ಅಂತೇಳಿ ಮತ್ತೆ ಹೊಡಿತೀನಿ. ಕುಯ್ಯ, ಬಾಜು ಮನೆ ಒಳಗೆ ಏನು ನಡೆದೈತ್ಲೆ? ಬರ್ತಡೆ. ಯಾರ್ದು? ಟೂಯುದು. ಈ ಟೂಯು ಯಾರು? ಏನೋ ಅಪ್ಪ, ಎಲ್ಲರೂ ಅಂತಿದ್ರು ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಸ್ನೇಹಿತರೆ, ಇವ್ ನನ್ನ ತಮ್ಮ ಆಗ್ಬೇಕು. ನಿನ್ನೆ ಇವನು ಸ್ನೇಹಿತರ ಜೊತೆ ನಿಂತಾಗ ಹರ್ಕು ಮುರುಕು ಬಟ್ಟೆ ಹಾಕೊಂಡು ನಾನು ಹೋದಾಗ ನನ್ನ ನೋಡಿ ಇವನೇ ನಮ್ಮ ಅಣ್ಣ ಅಂತ ಪರಿಚಯ ಮಾಡಿಕೊಟ್ಬಿಟ್ಟ. ಸ್ನೇಹಿತರೆ, ತಂದಾನಿ ನಾನೇ ತಾನೇ ತಂದಾನೋ ತಾನೇ ನಾನೇನೋ. ನಿನಗೆ ಯಾವ ಅನ್ನೊಂದಲೆ ಆ ಮ್ಯೂಸಿಕ್ನ ಲಾಸ್ಟಿಗೆ ಎಡಿಟ್ ಮಾಡಿ ಹಾಕ್ತೀನಿ. ಅಂಜಬೇಡ ಹುಲಿ, ಸಣ್ಣ ಆಪರೇಷನ್ ಐತಿ, ಎಲ್ಲ ಸರಿ ಹೋಗ್ತೈತಿ. ಸರ, ನನ್ನ ಹೆಸರು ಹುಲಿ ಅಲ್ರಿ. ಇದು ಮೊದಲ ಆಪರೇಷನ್ ಐತೋ, ನಾ ಹುಲಿ ಅನ್ಕೊಳತೀನಿ. ಹುಲಿನಾ? ಬೇಬಿ, ನಿನಗ ನನ್ನ ಮ್ಯಾಗ ಪ್ರೀತಿನೇ ಇಲ್ಲ. ಯಾಕಂದ್ರ ನಿನ್ನೆ ನನಗ ಆಕ್ಸಿಡೆಂಟ್ ಆಗಿತ್ತು, ನೀನ್ ನೋಡಕ ಬರ್ಲಿಲ್ಲ. ಓ ಸಾರಿ ಬಸ್ಸು, ಈ ಸತಿ ಆಕ್ಸಿಡೆಂಟ್ ಆದ್ರ ಏನು ಫೋನ್ ಹಚ್ಚಬೇಕಾಗೈತಿ? ಫೋನ್ ಹತ್ತಲಾಗೈತಿ. ಫೋನ್ ಹತ್ತಲಾಗೈತಿ, ಅವ್ರಿಗೇನಾಗಿಲ್ಲ. ಅವನವನ ನನ್ನ ಜೀವನದೊಳಗೂ ಅಂಥ ಟೈಮ್ ಯಾವಾಗ ಬರ್ತೈತೋ. ಅದೇನಂದ್ರ ರೀ, ಅಡಿಗೆ ಮಾಡಕ್ ಬಿಡಲ್ಲಾಗ್ಯಾನ ನೋಡ್ರಿ, ಸ್ವಲ್ಪ ಎತ್ಕೋರಿ. ಬಸ್ಸು, ನೀ ಹೇಳು. ತಿಳ್ಕೊ, ನಿನ್ನ ಈ ಕಿಶೆ ಒಳಗ 500 ರೂಪಾಯಿ ಲೋಟ್ ಐತಿ, ಈ ಕಿಶೆ ಒಳಗ 2000 ಲೋಟ್ ಐತಿ. ನೀ ಏನು ಯೋಚನೆ ಮಾಡ್ತಿ? ಸರ, ನಾ ಯೋಚನೆ ಮಾಡ್ತೀನಿ, ಗಡಬಡ ಒಳಗ ನಮ್ಮ ಅಪ್ಪನ ಪ್ಯಾಂಟ್ ಹಾಕೊಂಡ್ ಅಂತ ಯೋಚನೆ ಮಾಡ್ತೀನಿ. ಎಷ್ಟು ಚಂದದೀನಿ, ಗುಂಡ ಗುಂಡ ಮುಖ, ಬೆಳ್ಳಗ ಮುಖ, ಎಲ್ಲಿಂದ ನೋಡಿದ್ರು ಬೆಳ್ಳಗ. ಛೀ ಕಳ್ಳಿ. ಯಾರು ಹೋಕಿ? ಬಲ್ಪ ಬಲ್ಬ ಬಲ್ಬ. ಸ್ನೇಹಿತರೆ, ನಾನು ಜೀವನದಲ್ಲಿ ತುಂಬಾ ಶ್ರೀಮಂತ ಆಗ್ಬೇಕು. ಎಷ್ಟು ಶ್ರೀಮಂತ ಆಗ್ಬೇಕಂತಂದ್ರ ಐಸ್ ಕ್ರೀಮ್ ಡಬ್ಬಿ ಮ್ಯಾಗಿನ ಕ್ಯಾಪ್ ನೆಕ್ಕಲಾರ್ದೇನೆ ಒಗಿಬೇಕು. ಹೆಣ್ಣು ಉಳಿಸಿರಿ, ಹೆಣ್ಣನ್ನು ಕಲಿಸಿರಿ. ಹೆಣ್ಣು ಉಳಿಸಿರಿ, ಹೆಣ್ಣನ್ನು ಕಲಿಸಿರಿ. ಕರೆಕ್ಟ್ ಐತಿ. ಆದ್ರೆ ಅದೇ ಹುಡುಗಿಗೆ ಸ್ಕೂಟಿ ಹೊಡಿಯಕ್ಕೆ ಸರಿಯಾಗಿ ಕಲಿಸ್ರಿ, ಬೆನ್ನ ಎಲ್ಲೋ ಮುರಿದಾರೆ. ನಿಮಗ ಮದುವೆ ಆಗೋದೇ ಇದ್ರ ಬ್ಯೂಟಿ ಪಾರ್ಲರ್ ಹುಡುಗಿಗೆ ಮದುವೆ ಆಗ್ರಿ. ಆಕಿ ಚಂದ ಇರ್ತಾಳ ಅಂತಲ್ಲ, ಆಕಿಗೆ ನೋಡಕ ದಿನ 10 ರಿಂದ 15 ಹುಡುಗಿಯರು ಬರ್ತಾರೆ. ಬ್ಯಾಸಿಗೆ ಬತ್ತು ಅಂದ್ರೆ ಸಾಕು, ಈಗಿನ ಹುಡುಗರಿಗೆ ಗೋವಾ ಶಿಮ್ಲಾ ಕರ್ಕೊಂಡು ಹೋಗ್ತಾರೆ. ಅದೇ ನಮ್ದು ಒಂದು ಕಾಲಿತ್ತು, ಬಿಸಿಲು ಹೆಚ್ಚಾದ್ರೆ ಸಾಕು ತಲೆ ಬೋಳಿಸಿ ಬಿಡ್ತಿದ್ರು, ತಂಪಾಗ್ತಿತ್ತು. ಗೆಳತಿ, ಗಿಡ ಬಾಡಿದರೆ ನೀರು ಹಾಕ್ತೀನಿ, ಹೃದಯ ಬಾಡಿದರೆ ಕಣ್ಣೀರು ಹಾಕ್ತೀನಿ, ನೀನೇ ಬಾಡಿದರೆ ಜೀವನೇ ಬಿಡ್ತೀನಿ. ಅವಾಗವಾಗಿಂತ ಸುಳ್ಳುಗಳು ಹೇಳ್ತಿರ್ತೀನಿ. ನಾ ಬಾ ಶಾಣೆ ಅದೀನಿ. ಅಣ್ಣ ನಮಸ್ಕಾರ ಅಣ್ಣ. ಬಾರೋ ದೋಸ್ತ ಬಾ. ಅಣ್ಣ ನಿನ್ನ ಎಲ್ಲಾ ವಿಡಿಯೋ ಮಸ್ತ್ ಅದಾವಣ್ಣ. ಹೌದಾ? ಥ್ಯಾಂಕ್ಸ್ ಅಪ್ಪ. ಅಣ್ಣ
ನಿನ್ನೆ ಒಂದು ನಾಯಿ ಜೊತೆ ವಿಡಿಯೋ ಮಾಡಿಯಲ್ಲ, ಅದು ಮಸ್ತ್ ಐತಿ, ಅದಕ್ಕೆ ಲೈಕ್ ಕೊಟ್ಟಿನ. ಹೌದಾ? ಥ್ಯಾಂಕ್ಸ್. ನಿನಗಲ್ಲ, ನಾಯಿಗೆ ಲೈಕ್ ಕೊಟ್ಟಿನಿ. ಅಣ್ಣ, ಈ ನಾಯಿಗಳು ಎಷ್ಟು ವರ್ಷ ಬದುಕ್ತಾವಣ್ಣ? ಅವೆಷ್ಟು 13-15 ವರ್ಷ ಬದುಕ್ತಾವು. ಅಣ್ಣ, ನಿನಗೆ 27-30 ವರ್ಷ ಆಯ್ತು, ನೀನ ಬದುಕಿದಿಲ್ಲ ಅಣ್ಣ. ಏ ಮಗು ಅಳ್ಳಕತ್ತೈತ್ ನೋಡು. ನಿನಗೆ ಎಷ್ಟು ಸಲ ಹೇಳಿನಿ ಬ್ಯೂಟಿ ಪಾರ್ಲರ್ನಿಂದ ಬಂದು ಮಗುಗೆ ಮಾತಾಡ್ಸಬೇಡ ಅಂತ. ಹೊಟ್ಟಿಗೇನ್ ತಿಂತಿ? ಏ ಹೊಟ್ಟೆಗೇನು ಅನ್ನ ತಿಂತೀಯೋ ಸಗಣಿ ತಿಂತೀಯೋ? ಮನುಷ್ಯ ಅದೇನು ದನ ಅದಿ? ಏ ನಾ ಇಷ್ಟು ಭಯಕತ್ತೀನಿ, ನಿನ್ನೆ ನಗಲಾಕೆ ಹತ್ತಿಯಲ್ಲ. ಅಣ್ಣ, ನನ್ನ ಹೆಂಡತಿ ಬೇಗಳು ಮುಂದೆ ಇವು ಬೇಗಳೇನಣ್ಣ? ನಿನ್ ಹೆಂಡತಿಗೆ ಇಂಗ್ಲಿಷ್ ಬರ್ತೈತೇನ? ಇಲ್ಲಣ್ಣ, ನನ್ನ ಹೆಂಡತಿಗೆ ಇಂಗ್ಲಿಷ್ ಬರಂಗಿಲ್ಲ, ಯಾಕಂದ್ರೆ ಆಕಿ ಹಳ್ಳ್ಯಾಕೆ ಅದಾಳ. ಓ, ಅಂದ್ರೆ ನಿನ್ ಹೆಂಡತಿ ನಿನ್ನಕ್ಕೆಲ್ಲ ಹಳ್ಳ್ಯಾಕೆದಾಳ. ಏ ಸಿದ್ಧ, ಲಿಂಗಗಳು ಎಷ್ಟು? ಸರ 5 ರೀ. ಹೇ 3. ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಸರ ಇನ್ನೂ 2 ಅದಾವ್ರಿ. ಒಂದು ಸಿದ್ಲಿಂಗ್ ರೀ. ಇನ್ನೊಂದು? ಸರ ನನ್ನ ಡಾರ್ಲಿಂಗ್ ರೀ. ಹಲೋ ಗೂಗಲ್, ಎಲ್ಲರೂ ಎಲ್ಲ ಥರ ಕೇಳಿದರು, ಆದರೆ ಹೆಂಡತಿಯನ್ನು ತವರು ಮನೆಗೆ ಕಳಿಸುವ ವಿಧಾನ. ಮೊನ್ನೆ ಒಬ್ರು ಕೇಳಿದ್ರು, ಬಸವರ ಹೆಂಡತಿಗೆ ಪ್ರೀತಿ ಮಾಡಬೇಕು ಅಂತೀರಿ, ಎಷ್ಟು ಪ್ರೀತಿ ಮಾಡಬೇಕು ಅಂತ ಕೇಳಿದ್ರು. ನೋಡ್ರಿ ಅಣ್ಣ, ಎಷ್ಟು ಪ್ರೀತಿ ಮಾಡಬೇಕು ಅಂತಂದ್ರೆ, ನೀವು ಪ್ರೀತಿ ಮಾಡೋದು ನೋಡಿ ನಿಮ್ಮ ಅತ್ತೆ ಮಾವ ಅನ್ಬೇಕು, ನಮ್ಮ ಸಣ್ಣ ಮಗಳಿಗೆ ಇಟ್ಟು ಮಾಡ್ಕೋರಿ ಅಂತ. ನಾ ಭಾಳ ಶಾಣೆ ಅದೀನಿ. ಬಸವಣ್ಣ, ಒಂದ್ ಹುಲಿ ಪಂಜರದಾಗ ನಿನ್ ಹೆಂಡತಿ ಮತ್ ನಿಮ್ ಹೆಂಡತಿ ತಂಗಿ ಇಬ್ರು ಸಿಕ್ಕಾಕೊಂಡ್ರ ನೀ ಫಸ್ಟ್ ಯಾರನ್ನ ಕಾಪಾಡ್ತಿ? ಪಾಪ ಆ ಹುಲಿನ ಕಾಪಾಡ್ತೀನಿ. ದೇವರ ದಯದಿಂದ ಅಕಸ್ಮಾತ್ ನಾವು ಜೀವನ್ ತುಳಿದೇವು ಅಂತಂದ್ರ ನನಗ್ ಹುಟ್ಟೋ ಮೊಮ್ಮಕ್ಕಳಿಗೆ ಹೇಳ್ತೀನಿ, ನಾನು 21 ದಿನ ಲಾಕ್ಡೌನ್ ಒಳಗ ಮನ್ಯಾಗ ಕುಂತು ಕೊರೋನಾ ಜೊತೆ ಯುದ್ಧ ಮಾಡಿ ಓಡ್ಸಿವಿ ಅಂತ. ಯುದ್ಧ ಆಮೇಲೆ ಮಾಡಕತ್ತಿ, ನಿನ್ ಪ್ಯಾಂಟ್ ಸಂಭಾಳ್ಸ್ಕೊ ಮೊದ್ಲ, ಅಂಡರ್ವೇರ್ ಕಾಣತೈತಿ. ಏ ಈಕಿನ, ನಿನ್ನೆ ಸುಳ್ಳು ಹೇಳೋ ಸ್ಪರ್ಧೆ ಒಳಗ ಫಸ್ಟ್ ಪ್ರೈಸ್ ತಗೊಂಡಿ ಅಂತಲ್ಲ, ಏನ್ ಸುಳ್ಳು ಹೇಳಿದೆ? ಮತ್ತೇನ್ ಹೇಳಿರಿ, ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ತೀನಂತೆ. ಮೊಬೈಲ್ನಲ್ಲಿ ಪಬ್ಜಿ ಆಡುವ ಹುಡುಗರಿಗೆ ಹುಡುಕಿ ಎತ್ತಿಕೊಂಡು ಹೋಗುತ್ತಿದ್ದಾರೆ, ಹೋಗಿ 5 ಸ್ಟಾರ್ ಹೋಟೆಲ್ ಅಲ್ಲಿ ಊಟ ಕೊಡಿಸುತ್ತಿದ್ದಾರೆ. ಈ ನಮ್ ಪಬ್ಜಿ ಆಡೋ ಹುಡುಗರು ಹೆಂಗಪ್ಪ ಅಂತಂದ್ರೆ, ಅವ್ರ ಇಷ್ಟಪಡೋ ಹುಡುಗಿ ಎಷ್ಟೇ ಬ್ಯೂಟಿಫುಲ್ ಆಗಿದ್ರು ಕೇರ್ ಮಾಡಲ್ಲ, ಆದ್ರೆ ಅವ್ರ ಮೊಬೈಲ್ ಮಾತ್ರ ಬ್ಯಾಟ್ರಿ ಫುಲ್ ಇರ್ಬೇಕು. ಫ್ರೆಂಡ್ಸ್, ಇವತ್ತ ನಾ 200 kg ಅಕ್ಕಿ ಚೀಲ ಎತ್ತೀನಿ. ಅದೊಂದು ಚಲೋ ಆತ. ಆ ಅಕ್ಕಿ ಚೀಲ ಖಾಲಿ ಇತ್ತು, ಇಲ್ಲಾಂದ್ರೆ ಕೈ ಮುರಿತಿತ್ತು. ಗರ್ಲ್ಸ್, ಜೀವನ ಬಹಳ ಚಿಕ್ಕದೈತಿ. ಈ ಚಿಕ್ಕ ಜೀವನ ಒಳಗ ಬಾಯ್ ಫ್ರೆಂಡ್ ಹುಡ್ಕಾಕ ಲೈಫ್ ಹಾಳು ಮಾಡ್ಕೋಬೇಡ್ರಿ. ನನಗೆ ಪ್ರಪೋಸ್ ಮಾಡ್ರಿ. ಏ ಯಾವದ ನಾಯವ ಬ್ಯೂಟಿಫುಲ್ ಅಂತೇಳಿ ಮೆಸೇಜ್ ಮಾಡ್ಯಾನಲ್ಲ. ರೀ, ಚಸ್ಮಾ ಹಾಕೊಂಡ್ ನೋಡ್ರಿ, ಅದು ಬ್ಯೂಟಿಫುಲ್ ಅಲ್ಲ, ಬ್ಯಾಟ್ರಿ ಫುಲ್. ನಾ ಸುಮ್ಮ ಅಂದೀನಿ, ನಾ ಭಾಳ ಶಾಣೆ ಅದೀನಿ. ರೀ, ಇವತ್ ಸ್ವಲ್ಪ ಜಲ್ದಿ ಬರ್ರಿ ಪ್ಲೀಸ್. ಯಾಕೆ ಚಿನ್ನ? ಯಾಕಂದ್ರ ಇವತ್ ನಮ್ ತವ್ರ ಮನೇಲಿ ನಮ್ ಸಂಬಂಧಿಕರು ಬರಾಕತ್ತಾರ. ಏ ಸುಮ್ನೆ ತಲಿ ತಿನ್ನಕ್ ಹೋಗ್ಬೇಡ. ಆಫೀಸ್ನಾಗ ಸಿಕ್ಕಾಪಟ್ಟೆ ಕೆಲಸ ಅದಾವ, ಬರಕ್ ಆಗಂಗಿಲ್ಲ. ಹೋಗ್ಲಿ, ಯಾರ್ಯಾರು ಬರಾಕತ್ತಾರ? ಹಂಗೆ ನಮ್ ಇಬ್ರು ತಂಗಿದಾರು ಬರಾಕತ್ತಾರ. ಹೌದಾ? ನಿಮ್ಮ ಸಂಬಂಧಿಕರಂದ್ರು ಒಂದೇ, ನನ್ನ ಸಂಬಂಧಿಕರಂದ್ರು ಒಂದೇ. ಇವತ್ತು ಆಫೀಸ್ ರಜಾನೆ. ಗಲಿ ಗಲಿ ತೆರಿಲ್ಲ ಜಲ್ಲಿ ಜಿಯೋರ ಬಾಹುಬಲಿ. ಏನು ತೋರಿಸಿದ್ರು ನೋಡ್ಕೋತಾ ಇರ್ತಿರಲ್ಲ ಅಣ್ಣ. ನಾ ಏನು ಬಾಹುಬಲಿ ಪ್ರವಾಸ ಕಾಣಕತ್ತೀನಿ ನಿಮ್ ಕಣ್ಣಿಗೆ?